ಸಭೆಗೆ ದಶಮ ಭಾಗ ಕೊಡ್ಲೇಬೇಕಾ ಕೊಡ್ಲೇಬೇಕು ಅನ್ನೋದು ಒಂದು ಗಂಟೆಗೆ ಆಮೇಲೆ ಹೇಳು. ಓಕೆ, ಯಾರೇನು ಕೊಡ್ತಾ ಇದ್ದೀನಿ ಅಂತ ನಮ್ಗೆ ಕೇಳಲ್ಲ. ಹಾಗಾದ್ರೆ ಕೊಡಬಾರ್ದು ಅನ್ನೋರು ಯಾರಾದ್ರೂ ಇದ್ದೀರಾ? ದಶಮ ಭಾಗ ಕೊಡಬಾರ್ದು ಅನ್ನೋರು ಇಲ್ಲ. ಓಕೆ, ನಾನು ಸ್ಟೇಟ್ಮೆಂಟ್ ಪಾಸ್ ಮಾಡ್ತೇನೆ ಧೈರ್ಯವಾಗಿ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ದಶಮ ಭಾಗವನ್ನ ಕೊಡಬೇಕಂತ. ಹಾಗಾದ್ರೆ ಕೊಡದೇ ಇದ್ದವರು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ರಿ ಅಂತ ಅಲ್ಲ. ತಿಳಿಯದೆ ತಪ್ಪು ಮಾಡೋನಿಗೆ ಏನುಂಟು? ಕ್ಷಮೆ ಉಂಟು. ತಿಳಿದು ತಪ್ಪು ಮಾಡೋನಿಗೆ ಏನುಂಟಪ್ಪ? ದಂಡನೆ ಉಂಟು. ಹಲ್ಲೆಲೂಯಾ. ಗಾದೆ ಮಾತು ಹೇಳ್ತಾರ, ಜಾಣನಿಗೆ ಮಾತಿನ ಪೆಟ್ಟು, ದಟ್ಟನಿಗೆ ದೊಣ್ಣೆಯ ಪೆಟ್ಟು. ಹಲ್ಲೆಲೂಯಾ. ದೇವರ ಮಾತಿಗೆ ವಿಧಿಯರಾಗಿ ಬದಲಾದವರಿಗೆ ಕ್ಷಮೆ ಇದೆ, ಆಶೀರ್ವಾದ ಇದೆ. ಆದ್ರೆ ತಿಳಿದು ಕೂಡ ತಪ್ಪನ್ನ ಮಾಡುವುದಾದರೆ ಸತ್ಯವೇದ ಹಳೆಯೊಡಂಬಡಿಕೆ ಹೇಳುತ್ತದೆ, ದಶಮ ಭಾಗವನ್ನ ಕದ್ದುಕೊಳ್ಳುವ ಕಾರಣ ಈ ಜನರು ಶಾಪಗ್ರಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಗಟ್ಟಿಯಾಗಿ